ಆ್ಯಂಡ್ ನಾನು ಮಾತಾಡ್ತಿದ್ದು ಚಹಲ್ ಅವ್ರ ಬಗ್ಗೆ. ಚಹಲ್ ಒಂಥರ ಭಯನೇ ಹುಟ್ಟು ಹಾಕ್ಸಿದ್ದಾರೆ. ಸೊ ನಮ್ಮ ಪ್ಲೇಯರ್ಗೆ ಆ್ಯಕ್ಚುಲಿ ಈಗ ನಮ್ಮ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಹೋಯ್ತು ಅಂದರೆ ಚಹಲ್ಲೇ ತೆಗಿತಾರೆ ಅನ್ನೋವಂಥದ್ದು ಇದೆ. ಸೊ ಇವತ್ತು ಚಹಲ್ ಅವರು ಯಾವ ರೀತಿ ನಮಗೆ ಭಯ ಹುಟ್ಟಾಕ್ಬೋದು? ಚಹಲ್ ಅಂದ್ರೇ ಹಂಗೆ, ಅವರು ಸೈಜ್ಗೂ ಅವ್ರು ಮಾಡೋ ಪರ್ಫಾರ್ಮೆನ್ಸ್ಗೂ ಸಂಬಂಧನೇ ಇರಲ್ಲ. ಸೊ ಹಾಗಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ RCB ಹೇಗೆ ಪ್ರಿಪೇರ್ ಆಗಿರುತ್ತೆ, ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅದೆಲ್ಲ ಗೊತ್ತು. ಎಂಡ್ ಆಫ್ ದಿ ಡೇ ಬೇರೆಯವರೆಲ್ಲರೂ ಅವ್ರಿಗೆ ಹೊಸಬ್ರಾದರೆ ರಜತ್ ಪತಿದಾರ್ಗೆ, ಕೊಹ್ಲಿಗೆ ಎಲ್ಲ RCB ಕ್ಯಾಂಪಲ್ಲಿದ್ದಾಗ ಬೌಲ್ ಮಾಡಿದ್ದಾರೆ ಹೇಗೆ ಅಂತ ಗೊತ್ತು. ಆ್ಯಂಡ್ ಈ ಸೀಸನ್ನು ಅಂತ ಬಂದರೆ ಯಾವ ಬೌಲರು ಮಾಡದೇ ಇರುವಂತಹ ಸಾಧನೆ ಇದೆ. ಹ್ಯಾಟ್ರಿಕ್ ತೊಗೊಂಡಿದ್ದಾರೆ, ಯಾವ ಬೌಲರು ತೊಗೊಂಡಿಲ್ಲ, ಬಟ್ ಹ್ಯಾಟ್ರಿಕ್ ತೊಗೊಂಡಿದ್ದಾರೆ. ಒಂದೊಂದು ಮ್ಯಾಚ್ ಓಡಿಸ್ಕೊಂಡಿದ್ದಾರೆ, ಒಂದೊಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾವತ್ತೂ RCB ಅಂದಿದ ತಕ್ಷಣ ಚಹಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡೇ ಮಾಡ್ತಾರೆ. ಆ್ಯಂಡ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿನೂ ಬರಲ್ಲ. ಆ್ಯಂಡ್ ಇವತ್ತಿನ ಕಾಂಪಿಟೇಷನಲ್ಲಿ ಬ್ಯಾಟಿಂಗ್ ಮಾಡಲ್ಲ ಚಹಲ್, ಆದರೂ ಕೂಡ ಟೀಮಲ್ಲಿ ಇರ್ತಾರೆ ಅಂದರೆ ಬೌಲಿಂಗೋಸ್ಕರನೇ ಇಟ್ಕೊಂಡಿದ್ದಾರೆ. ಆ ಮ್ಯಾಜಿಕ್ಕನ್ನು ಮಾಡ್ತಾರೆ, ಅವ್ರಿಗೆ ಗೊತ್ತು ಅಂತಲೇ ಟೀಮಲ್ಲಿ ಇಟ್ಕೊಂಡಿದ್ದಾರೆ. ಸೊ RCB ಫ್ಯಾನ್ಸು ತುಂಬ ಜನ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆಕ್ಷನ್ ಆದಾಗೆಲ್ಲ ಚಹಲ್ ಏನಾದರೂ ಮಾಡಿ ಈ ಸಲ ತೊಗೊತಾರೆ. ಭುವನೇಶ್ವರ್ ಆವಾಗ RCBಯಲ್ಲಿದ್ದರು, ಮತ್ತು ಹೈದರಾಬಾದ್ಗೆ ಹೋದರು. ಅದಾದಮೇಲೆ ಮತ್ತೆ RCBಗೆ ಬಂದು ಚಹಲ್ ಅದೇ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಚಹಲ್ ಆಗ್ತಾರೆ, ರಾಹುಲ್ ಆಗ್ತಾರೆ ಅಂತ ಆಗಲಿಲ್ಲ. ಬಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಥರದ ಮ್ಯಾಚಸ್ಸಲ್ಲಿ ಕ್ಲಿಕ್ ಆಗಿಬಿಡ್ತಾರೆ. ಈ ಸಿರಾಜ್ ಥರದವರು, ಚಹಲ್ ಥರದವರು, ಮಾರ್ಕ್ ಸ್ಟೋಯ್ನಿಸು, KL ರಾಹುಲ್ ಎಲ್ಲ ನಮ್ಮ ಆಪೋಸಿಟೇ. ನೀವು ತಗೊಂಡ್ರು ಅಷ್ಟೇ, ಸಿರಾಜುನು ಅಷ್ಟೇ. ಗುಜರಾತ್ಗೆ ಆಡ್ಬೇಕಾದ್ರೆ ಈ ಫಸ್ಟ್ ಮ್ಯಾಚ್ ಗುಜರಾತ್ ಮೇಲೆ ಆಡಬೇಕಾದ್ರೆ ಸಿರಾಜೇ ಪರ್ಫಾರ್ಮ್ ಮಾಡಿದ್ದು. ಆ್ಯಂಡ್ KL ರಾಹುಲ್ ತಗೊಳ್ಳಿ, RCBಯಲ್ಲಿದ್ದರು, ಅವರು ಅದಂಗೆ ಆಗ್ಬಿಡುತ್ತೆ. ಕಾಂತಾರ ಸೆಲೆಬ್ರೇಷನ್ ಮಾಡಿದ್ರು, ಆ ರೀತಿ ಆಯಿತು. ಸೊ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋಣ. ನಮ್ಮಲ್ಲೂ ಜಿತೇಶ್ ಶರ್ಮಾ ಇದ್ದಾರೆ, ಅವರು ಕೂಡ ಪಂಜಾಬ್ಗೆ ಆಡ್ತಿದ್ದವರು. ಸೊ ಪಂಜಾಬ್ ಆಪೋಸಿಟ್ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಈ ಥರ ನಮ್ಮಲ್ಲಿರುವಂಥ ಬೌಲರ್ ನಮಗೆ ಕಾಸ್ಟ್ಲಿ ಬೌಲರ್ ಕೂಡ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಕಳೆದ ಮ್ಯಾಚ್ಗಳಲ್ಲಿ. ಅವ್ರ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ಹಾಯ್ ಸೋಹನ್, ಚಿತ್ರದುರ್ಗದಿಂದ ಸೋಹನ್ ಅವರೇ ಇದ್ದೀರಾ? ಫಿಲಿಪ್ ಸಾಲ್ಟ್ ಎಷ್ಟು ಹೊಡಿತಾರೆ, ಮ್ಯಾಚ್ ವಿನ್ ಮಾಡ್ತಾರಾ ಅಂತ ಯಾರಿಗೆ ಕ್ವೆಶ್ಚನ್ ಫೋನ್ ಮಾಡಿದ್ದೀರಾ ಅಥವಾ ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ಫೋನ್ ಮಾಡಿದ್ದೀರಾ? ಪ್ರಶ್ನೆ ಕೇಳಕ್ಕೆ. ಯಾರನ್ನ ಗುರುಗಳನ್ನ ಏನು ಕ್ವೆಶ್ಚನ್ ನಿಮ್ದು ಕೇಳಿ ಇದ್ದಾರೆ ಗುರುಗಳು? ಅಲ್ಲ, ಫಿಲಿಪ್ ಸಾಲ್ಟ್ ಅವರು ಎಷ್ಟು ಹೊಡಿಬಹುದು ಅಂತ, ಮ್ಯಾಚ್ ವಿನ್ ಮಾಡ್ತಾರಾ ಲಾಸ್ಟ್ ವರೆಗೂ ನಿಂತ್ಕೊಂಡು? ಗುರುಗಳೇ ಅವ್ರು ಕೇಳ್ತಿದ್ದಾರೆ ಫಿಲ್ ಸಾಲ್ಟ್ ಎಷ್ಟು ಹೊಡಿಬಹುದು, ಮ್ಯಾಚ್ ವಿನ್ನರ್ ಆಗ್ತಾರಾ ಅಂತ. ಸರ್ ನಮಸ್ಕಾರ, ಯಾವ ಊರ? ಚಿತ್ರದುರ್ಗ. ಹಲೋ ಹಲೋ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸೋಹನ್ ಅಂತ. ಸೋಹನ್, ಯಾಕೆ ಫಿಲಿಪ್ ಸಾಲ್ಟ್ ಮೇಲೆ ತುಂಬಾ ಓಪಿಟ್ಟು ಕೇಳ್ತಾ ಇದೆಯಾ? ಅವ್ರು ಇಷ್ಟು ಗೇಮ್ ಇಂದ ಚೆನ್ನಾಗಿ ಆಡಿದಾರಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಓಕೆ, ಏನು ಓದ್ತಾ ಇದ್ದೀರಾ? ಕರೆಕ್ಟ್. ನಾನು 8th ಸ್ಟ್ಯಾಂಡರ್ಡ್. ಸೂಪರ್ ಸೂಪರ್. ನಿನ್ ಪ್ರಕಾರ ಎಷ್ಟು ಹೊಡಿಬೋದು ಹೇಳಿ, ನಾನು ಹೇಳ್ತೀನಿ. ಹಾಫ್ ಸೆಂಚುರಿ ಮಾಡ್ತಾರಾ? ನಿನ್ ಪ್ರಕಾರ ಕೇಳಿದೆ, ಮಾಡ್ತಾರಾ ಅಲ್ಲ? 100% ನಿಮ್ಮ 50-50 ಖಂಡಿತ ಮಾಡ್ತಾರೆ. ನಿನ್ನ ಆಸೆ ನೆರವೇರಿಸ್ತಾರೆ. ಹೌದಾ? ಹಂಗಾದ್ರೆ ಮ್ಯಾಚ್ ವಿನ್ ಮಾಡ್ತಾರಾ? 50 ಹೊಡಿತಾರದ್ಮೇಲೆ ಅದೇ ಮ್ಯಾಚ್ ವಿನ್ ಮಾಡಕತ್ತ. 50 ಹೊಡ್ಬಿಟ್ರೆ ಮ್ಯಾಚ್ ಗೆಲ್ಲುತ್ತಾ? ಗೆಲ್ಲುತ್ತಾ? ಗೆಲ್ತಾರೆ. ಓಕೆ ಸರ್, ಓಕೆ ಗುರುಜಿ, ಥ್ಯಾಂಕ್ ಯು. ಓಕೆ, ಒಳ್ಳೇದಾಗಲಿ. ಯಾವ ಲೆವೆಲ್ ನಿಮ್ಮನ್ನ ಲಾಕ್ ಮಾಡಿದ ಹುಡುಗ ಎಲ್ಲ ಪ್ರಶ್ನೆನ ನೇರವಾಗಿ ಕೇಳ್ದ, ನೇರವಾಗಿ ಉತ್ತರ ಕೊಟ್ಟಿದ್ದೀರಾ. ನೋಡೋಣ, ಮ್ಯಾಚ್ ಮುಗಿದ್ಮೇಲೆ ಮತ್ತೆ ಕಾಲ್ ಮಾಡ್ತೀನಿ ಗುರುಗಳು. ಅಲ್ಲ, ಅವ್ನು ಕಾನ್ಫಿಡೆಂಟ್ ಹೆಂಗಿತ್ತು ಅಂದ್ರೆ, ಕೇಳಿದ್ ಕಾನ್ಫಿಡೆಂಟ್ ಹೆಂಗಿತ್ತು, ಗೆಲ್ತಾರಾ? ಅವ್ನು ಗೆಲ್ತಾರೆ. ಓಕೆ ಗುರುಗಳು, ಇವಾಗಲೇ ಬೆಟ್ಟಿಂಗ್ ಆಡೋದಕ್ಕೆ ಹೋಗ್ತಾ ಇದ್ದೀನಿ, ಆ ರೇಂಜಿಗೆ ಕೇಳ್ದ. ದಯಮಾಡಿ ಯಾರು ಆ ಕೆಲಸ ಮಾಡಕ್ ಹೋಗ್ಬೇಡಿ. ಸೊ ಕ್ರಿಕೆಟ್ನ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ, ನೋಡಿ, ಮಜಾ ಮಾಡಿ, ಪ್ರೀತಿ ಎಲ್ಲ ಇರಲಿ. ಬಟ್ ಯಾವುದೇ ಕಾರಣಕ್ಕೂ ದುಡ್ಡು ಹಾಕೋದು, ಕಳ್ಕೊಳೋದು, ಆ ಥರದ್ದು ಯಾವುದೇ ಒಂದು ಬೇಡದಿದ್ದಕ್ಕೆ ನಿಮ್ಮ ಟೈಮ್ನು ವೇಸ್ಟ್ ಮಾಡಬೇಡಿ, ಹಣನೂ ವೇಸ್ಟ್ ಮಾಡಬೇಡಿ, ಅಲ್ವಾ ಗುರುಗಳ? ಗುರುಗಳು ನೋಡ್ಕೊಂಡಿದ್ದೀವಿ, ಗುರುಗಳಿಗೆ ಮಾತು ಎತ್ತಿದ್ರೆ ಊಟ, ಆಹಾರ ಪ್ರಿಯರು. ನಾನು ಬರ್ಬೇಕಾದ್ರೆ ಕಾರಲ್ಲಿ ಅದನ್ನೇ ಮಾತಾಡ್ತಾ ಇದ್ದು. ನಾವು ಊಟಕ್ಕೆ ಅಂತ 405 ಕಿಲೋಮೀಟ್ರ್ ಹೋಗ್ತಾಯಿದ್ದು. ಕ್ರೇಜ್ ಊಟಕ್ಕೆ, ಹೆವಿ ಊಟದ್ದು ಪ್ರಿಯ ನಾನು. ಆದರೆ ಇವಾಗ ನಮ್ಗೆ ಅಂಥ ಕ್ರೇಜ್ ಇಲ್ಲ. ನಾನು ಮೊನ್ನೆ ವೇಲಂಗಣಿಗೆ ಹೋದಾಗಲೂ ಅಷ್ಟೇ, ಮೀನು ತಂದಿದ್ದು 10,000 ರೂಪಾಯಿಗೆ ಅಡುಗೆ ಭಟ್ರು 4,000 ಕೇಳ್ತಾರೆ ಬರೀ ಮೀನು ಮಾಡ್ಕೊಡೋಕ್ಕೆ. ಅದು ಆ ಥರ ಕ್ರೇಜಲ್ಲಿ ಅಲ್ಲೇ ಮೀನು ಹಿಡಿದು, ನನ್ನ ಮಗಳಿಗೆ ಭಾಳ ಇಷ್ಟ. ಮೀನು ಮಾರ್ಕೆಟ್ಗೆ ಎತ್ತಿಗೆ ಬಂದು ಅಲ್ಲೇ ಮಾಡಿಸಿ ತಂದಿರೋ ಮೀನನ್ನ ಅಡುಗೆ ಮಾಡು ಸಾಕು, ನೀನೇನು ಮೀನು ಸಾಕ್ಬೇಡ, ಅಡುಗೆ ಮಾಡು ಅಂತ ಹೇಳಿದ್ರು. ಅವರೇ ಸಕ್ಕೆ ಬಿಟ್ಟಿದ್ರು, ಅರ್ಧ ಮಾತ್ರ ಕೊಟ್ಟರು. ಓಕೆ, ನಮ್ಮ ಜೊತೆ ರಮೇಶ್ ಅವರು ಇದ್ದಾರೆ. ಹಾಯ್ ರಮೇಶ್. ನಮಸ್ತೆ ಮೇಡಮ್ ಅವರೇ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೆಬ್ಬಾಳದಿಂದ ಮೇಡಮ್ ಅವರೇ. ಓಕೆ, ಯಾರೊಟ್ಟಿಗೆ ಮಾತಾಡ್ತೀರಾ? ಹೆಬ್ಬಾಳದ ರಮೇಶ್, ಯಾರೊಟ್ಟಿಗೆ ಮಾತಾಡ್ಬೇಕು? ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತದೆ ಚೂರು.
ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತಾಡಿ. ಸ್ವಾಮೀಜಿ ಹತ್ರ ಮಾತಾಡ್ಬೇಕು ಮೇಡಮ್ ಅವರೇ. ರಮೇಶ್ ಅವರೇ, ಹಾ ಹೇಳಿ ಸ್ವಾಮಿ. ನಾನೇನು ಹೇಳಿ, ನಿಮ್ಗೆ ಕರೆ ಸಿಕ್ಕಿದೆ, ಮಾತಾಡಿ, ನಿಮ್ಮ ಅದೃಷ್ಟ. ನಾವು ಹೇಳ್ತಲೇ ಇರ್ತೀವಿ, ನೀವು ಕೇಳ್ತಲೇ ಇರ್ತೀರಿ. ನೀವೇನಾರು ಹೇಳಿ, ನಾವು ಕೇಳೋಣ. ಇವತ್ತು ಯಾವ ಪ್ಲೇಯರ್ ಇಷ್ಟ ನಿಮಗೆ? ರಮೇಶ್, ಹಾ ಯಾವ ಪ್ಲೇಯರ್ ಇಷ್ಟ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಇಷ್ಟ. ಓಕೆ, ಎಷ್ಟು ಹೊಡಿತಾರೆ ಕೊಹ್ಲಿ? ಇಷ್ಟ ಸ್ವಾಮಿ. RCB ಆ ಥ್ಯಾಂಕ್ ಯು. ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ಎದುರುಬೇಡಿ ರಮೇಶ್, ತುಂಬ ಚೆನ್ನಾಗಿ ಆಡ್ತಾರೆ. ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ದಯವಿಟ್ಟು ಕರೆ ಮಾಡಿದವರು ಪ್ಲೀಸ್ ಟಿವಿ ವಾಲ್ಯೂಮ್ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಫೋನಲ್ಲಿ ಓವರ್ ದ ಫೋನ್ ಮಾತಾಡಿ. ಅವಾಗ ಕ್ಲಿಯರಾಗಿ ನಮಗೂ ಕೇಳಿಸುತ್ತೆ. ನೀವೇನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಗುರುಗಳು ಕರೆಕ್ಟಾಗಿ ಉತ್ತರ ಮಾಡ್ತಾರೆ ಅಲ್ವ? ಎಸ್. ಮೀತಾ ಮೇಡಮ್ ಅವರೇ ಹೇಳಿ, ನಿಮ್ಮ ನ್ಯೂಮರಾಲಜಿ ಅಸ್ಟ್ರಾಲಜಿ ಪ್ರಕಾರ ಸೊ ಇವತ್ತಿನ ದಿನ ಗುರುಗಳು ಹೇಳ್ತಿದ್ರು 29 ಅಷ್ಟು ಓಕೆ ಅಂತ ಹೇಳ್ತಾ ಇದ್ರು. ಸೊ ತಾವು ಈ ವರ್ಷಕ್ಕೆ 29 ಎರಡೂ ಡೇಂಜರು, 9 ಡೇಂಜರು. ಸೊ 29 ಮತ್ತೆ ಡೇಂಜರ್ ಅಂತ ಹೇಳ್ತೀರಾ. ಈ ಡೇಂಜರ್ನ ಒಳ್ಳೇದು ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕು? ಪರಿಹಾರ ಏನು? ಪರಿಹಾರ ಅಂತಂದರೆ ಅದಕ್ಕೆ ನಮ್ಮ ಪ್ರಕಾರ ಕ್ರಿಸ್ಟಲ್ಸು, ಬ್ರೇಸ್ಲೆಟ್. ಹಂಗಾರೆ ಎಲ್ಲ ಪ್ಲೇಯರ್ಸು ಕ್ರಿಸ್ಟಲ್ಸ್ ಹಾಕೊಂಡ್ರೆ ತುಂಬ ಇನ್ನೂ ಸೂಪರಾಗಿ ಆಡ್ತಾರೆ. ತುಂಬ ಜನ ಹಾಕಿದ್ದಾರೆ ಕೈಲಿ, ತುಂಬ ಜನ ಹಾಕಿದ್ದಾರೆ. ಲಾಕೆಟ್ ಥರ ಡಾಲರ್ ಪರ್ಟಿಕ್ಯುಲರ್ಲಿ ಇದೇ ಕ್ರಿಸ್ಟಲ್ ಹಾಕೋಬೇಕಂತ ಏನಾದ್ರು ಹೌದು ಇರುತ್ತೆ. ಯಾವ್ದು ಹಾಕೋಬೇಕು? ಇವತ್ತು ಒಳ್ಳೇದಾಗುತ್ತೆ. ಇವತ್ತು ಇದೆ ಅಂತ ಅಲ್ಲ, ಅವರ ಒಂದು ಡೇಟ್ಗೆ, ಅವ್ರ ರಾಶಿಗೆ ಯಾವ್ದು ಬೇಕಾದರೂ ಅವ್ರವ್ರಿಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬೇಕು. ಮತ್ತು ಅವ್ರ ಸಮಸ್ಯೆಗೂ ಅಷ್ಟೇ. ಓಕೆ. ಇವಾಗ ವಿನ್ ಆಗಬೇಕಂದ್ರೆ ಒಬ್ಬೊಬ್ರು ಡೇಟ್ ಒಂದೊಂದು ಇರುತ್ತಲ್ವಾ, ಸೊ ಅದ್ರ ಪ್ರಕಾರ ಅವ್ರು ಹಾಕ್ಕೊಂಡ್ರೆ ಅವ್ರಿಗೆ ತುಂಬ ಲಕ್ಕು. ಸೊ ಈ ಒಂದು ಕ್ರಿಸ್ಟಲ್ ಹಾಕೊಂಡ್ರೆ ಯಾವುದೇ ಡೇಟ್ ಆದ್ರೂ ಪರವಾಗಿಲ್ಲ, ಜಯ ಕಟ್ಟಿಟ್ಟ ಬುತ್ತಿ ಆ ಥರದ್ದು ಏನಾದರೂ ಇದೆಯಾ? ಹೌದು, ನಾವು ಇವಾಗ ಕುಬೇರ ಬ್ರೇಸ್ಲೆಟ್ ಅಂತ ಕೊಡ್ತಾ ಇದ್ದೀವಿ. ಸೊ ಆ ಒಂದು ಬ್ರೇಸ್ಲೆಟ್ ಆಗಲಿ, ಅದರ ಒಂದು ಕ್ರಿಸ್ಟಲ್ ಆಗಲಿ, ಅದರ ಲಾಕೆಟ್, ಡಾಲರ್ ಆಗಲಿ, ಅದನ್ನು ಯೂಸ್ ಮಾಡಿದಾಗ ಅದು ಆಲ್ ಇನ್ ಒನ್ ಎಲ್ಲ ಥರದಲ್ಲೂ ಅದು ನಮಗೆ ಪಾಸಿಟಿವ್ ಇರುತ್ತೆ. ಕುಬೇರ ಮಾಡುತ್ತೆ, ಅವರನ್ನು ಕುಬೇರ ಹೆಂಗೆ ನಾವು ನಿಮಗೆ ಸಣ್ಣದೊಂದು ಪ್ರಶ್ನೆ. ಈಗ ಒಬ್ಬೊಬ್ರಿಗೆ ಒಂದೊಂದು ರಾಶಿ ಇರುತ್ತೆ, ಒಂದೊಂದು ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ಗೆಲ್ತಾರೆ. ಈ ಕಡೆ 11 ಜನನು ಅವ್ರವ್ರ ರಾಶಿಗೆ ತಕ್ಕದ ಬ್ರೇಸ್ಲೆಟ್ ಹಾಕಿರ್ತಾರೆ, ಆ ಕಡೆ 11 ಜನನು ಅವ್ರವ್ರ ರಾಶಿಗೆ ತಕ್ಕದ ಬ್ರೇಸ್ಲೆಟ್ ಆಡ್ಬಿಟ್ಟು ಅವಾಗ ಮ್ಯಾಚ್ ಆಡ್ತಾರೆ. ಅವಾಗ ಯಾರು ಗೆಲ್ತಾರೆ ಅಂದ್ರೆ ಯಾರ ನಂಬರ್ ಸ್ಟ್ರಾಂಗ್ ಆಗಿರುತ್ತೆ ಅವ್ರು ನಂಬರ್ ನೋಡಿನೇ ಅಲ್ವಾ? ನೀವು ಹೇಳಿದ ಪ್ರಶ್ನೆಗೆ ಹೇಳ್ತೀನಿ. ಒಬ್ಬ ನಾಸ್ತಿಕ, ಒಬ್ಬ ಆಸ್ತಿಕ ಇಬ್ರು ಪ್ಲೇಟಲ್ಲಿ ಹೋಗ್ತಿದ್ರಂತೆ. ಒಬ್ಬ ನಾಸ್ತಿಕ ಆಸ್ತಿಕನ ಅಲ್ಲ, ಕೇಳಿ ಈ ಸ್ಟೋರಿನ ಕಂಟಿನ್ಯೂ ಮಾಡೋಣ. ಒಬ್ರು ಕಾಲರ್ ಇದ್ದಾರೆ. ಆಸ್ತಿಕ ನಾಸ್ತಿಕದೊಂದು ಕಥೆ ಹೇಳ್ತೀನಿ. ಹಲೋ ನಮಸ್ಕಾರ ನವೀನ್ ಅವ್ರೆ. ಹಲೋ ನಂದೀಶ್ ಹೇಳಿ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು ನಂದೀಶ್? ನಾವು ಬೆಂಗಳೂರಿಂದ ಮಾತಾಡೋದು ಮೇಡಮ್. ಓಕೆ, ಯಾವ ಏರಿಯಾ? ನಾವು ಇಂದಿರಾನಗರ್. ಸೊ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹೇಗಿದೆ ಜೋಶು ಇವತ್ತಿನ ಮ್ಯಾಚ್ಗೆ? ಜೋಶ್ ತುಂಬಾ ಇದೆ ಮೇಡಮ್. ಸೊ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗಬೇಕು ನಿಮ್ಮ ಪ್ರಕಾರ? ಇವತ್ತು 100% RCB ಹೊಡೆಯೋದು. ಯಾರು? RCB ಹೊಡೆಯೋದು ಸರ್, ಇನ್ಯಾರು? RCB ಹೊಡಿತಾರೆ 100%. ಇವತ್ತವರೆಗೂ RCB IPL ಅಲ್ಲಿ ಚೇಜಿಂಗ್ ತಾನೇ ಜಾಸ್ತಿ ಗೆಲ್ಲೋದು. ಹೌದು, ಚೇಜಿಂಗ್ ಗೆಲ್ಲುತ್ತಾ ಫಸ್ಟ್ ಬ್ಯಾಟಿಂಗ್ ಜಾಸ್ತಿ ಗೆದ್ದಿತ್ತು ಇಲ್ಲಿವತ್ತವರೆಗೂ? ಸರ್ ಈ ಸತಿ ನಿಮ್ ನಂಬರ್ಗಳೆಲ್ಲ ಉಲ್ಟಾ ಪಲ್ಟಾ ಆಗೋ ಚಾನ್ಸಸ್ ಐತೆ. ಅವೆಲ್ಲ ನಾನ್ ಕೇಳೋದ್ ಇಲ್ಲಿ ಹೇಳಿ ಸ್ವಾಮಿ, ಕೇಳಿಲಿ. ಇದೆಲ್ಲ ಯಾವ್ದು ಲೆಕ್ಕ ಇಲ್ಲ ಸರ್. ಎಲ್ಲ ಮ್ಯಾಚ್ ಅಲ್ಲ, ಚೇಜಿಂಗ್ ಜಾಸ್ತಿ ಗೆದ್ದಿರುತ್ತಾ ಫಸ್ಟ್ ಬ್ಯಾಟಿಂಗ್ ಜಾಸ್ತಿ ಗೆದ್ದಿತ್ತಾ? 4 ಮ್ಯಾಚ್ ಸೋತಿದೀವಿ ಅಷ್ಟೇ. ನಾನು ಕೇಳೋದು ಕೇಳಿ ಸರ್, ಕರೆ ಮಾಡಿದ್ರ ಚೇಜಿಂಗ್ ಜಾಸ್ತಿ ಗೆದ್ದಿತ್ತಾ ಇಲ್ಲ ಫಸ್ಟ್ ಬ್ಯಾಟಿಂಗ್ ಗೆದ್ದಿತ್ತ ಅಂತ ಕೇಳ್ತಾ ಇದ್ದೀನಿ. ಜಾಸ್ತಿ ಮ್ಯಾಚ್ ಫೈನಲ್ಗಳು ಸರ್ ಜಾಸ್ತಿ ಆಗಿರೋ ಮ್ಯಾಚ್ ಎಲ್ಲ ಬೇಡ. ಇವತ್ತಿನ ಮ್ಯಾಚ್ RCB ಹೊಡಿತಾರೆ, ಹೊಡಿಲೇಬೇಕು. ಸದ್ಯ ನೀವು ಹೇಳಿರಂತಲ್ಲಿ ಹೊಡಿತಾರೆ ಸರ್, ಖಂಡಿತ ಕೂಡ. ನೀವೇನು ಹೆದರಬೇಡಿ ಸರ್. TV ಇವಾಗಲಿಂದ ಹಾಕಿ ನೋಡಿ ಸರ್, ಒಳ್ಳೆಯದಲ್ಲ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಾಸ್ತಿಕ ಏನೋ ಹೇಳ್ತಾ ಇದ್ರಲ್ಲ ಗುರು. ನಾಸ್ತಿಕ ಆಸ್ತಿಕ ಇಬ್ಬರು ಹೋಗ್ತಿದ್ರಂತೆ. ಒಬ್ಬ ನೆಮ್ಮದಿದ್ದಾನು, ಒಬ್ಬವನು ಹೇಳಿದಂತೆ ಅದಕ್ಕೆ ಉತ್ತರ ಕೊಟ್ಟಂತೆ ನಾಸ್ತಿಕನಿಗೆ. ಇವಾಗ ಕುರಿಮರಿನೂ ಹುಲ್ ತಿನ್ನುತ್ತೆ ಅಲ್ವಾ, ಹಸುನು ಹುಲ್ ತಿನ್ನುತ್ತೆ, ಆನೆನೂ ಹುಲ್ ತಿನ್ನುತ್ತೆ. ಆದರೆ ಅದ್ರದ್ದು ಇಕ್ಕೆಗಳು ಡಿಪೆಂಡ್ಸ್ ಆಗಿರುತ್ತೆ. ಒಂದು ಪುಡಿ ಆಗುತ್ತೆ, ಒಂದು ಗಟ್ಟಿಗೆ ಹಾಕುತ್ತೆ, ಒಂದು ತೆಳುವಾಗಿ ಹಾಕುತ್ತೆ. ಇದು ಹೇಳಪ್ಪ ಉತ್ತರ ಅನ್ನೋದು ನಾಸ್ತಿಕನಿಗೆ. ಅವ್ನಿಗೆ ಹೇಳೋಕ್ಕಾಗನು ಅಂತೆ. ಯಾಕೆ ಅವಾಗ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದಾಯ್ತು. ಹಂಗೆ ಗೊತ್ತಿಲ್ಲ ಅನ್ನೋದಕ್ಕೆ ಎಲ್ಲದಕ್ಕೂ ಹೇಳೋಕ್ಕಾಗಲ್ಲ. ಇವತ್ತವರೆಗೂ ಡೈಮಂಡನ್ನು ಮುಂಬೈ ಟೀಮ್ ಓನರು ಸಾಕಷ್ಟು ಜನ ಹಾಕಿರ್ತಾರೆ. ಅವ್ರ ಓನರ್ಸು ಕಿವಿಲಿ ಹಾರ್ದಿಕ್ ಪಾಂಡ್ಯ ಹಾಕಿದ್ದಾನೆ. ಇದೆಲ್ಲ ಡೈಮಂಡ್ ಎಲ್ಲರ ಕೈಲೂ ಹಾಕೋಕ್ಕಾಗಲ್ಲ. ನೀವು ಡೈಮಂಡ್ ಏನೋ ಅನ್ಬೋದು. ಒಂದು ಇಷ್ಟಪ್ಪ ಡೈಮಂಡು 1 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ.
ಒಬ್ಬೊಬ್ಬ ಪ್ಲೇಯರ್ 2 ಕೋಟಿ ರೂಪಾಯಿ ಡೈಮಂಡ್ ಹಾಕಿರ್ತಾನೆ, ಯಾರಿಗೂ ಗೊತ್ತಿಲ್ಲ. ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಹೈಯೆಸ್ಟ್ ಹಾಕಿರ್ತಾರೆ, ತುಂಬ ಜನ ಅವರೇ ವಿನ್ನರ್ಸು. ಅದೇ ಥರ ಇವಾಗಲೂ ಕೂಡ ವಿರಾಟ್ ಕೊಹ್ಲಿ ಬ್ಲ್ಯಾಕ್ ಡೈಮಂಡ್ ಹಾಕಿದ್ದಾರೆ. ಬ್ಲ್ಯಾಕ್ ಡೈಮಂಡ್ ಕೇಳಿಲ್ಲ ಎಷ್ಟೋ ಜನ ಹೆಸರನ್ನ, ಬ್ಲ್ಯಾಕ್ ಡೈಮಂಡ್ ಸಿಗೋದೇ ಇಲ್ಲ ಎಷ್ಟೋ ಜನಕ್ಕೆ. ಇವತ್ತು ವಿರಾಟ್ ಕೊಹ್ಲಿ ಬ್ಲ್ಯಾಕ್ ಡೈಮಂಡ್ ಯೂಸ್ ಮಾಡ್ತಾರೆ, ಭಾಳ ಮಿರಾಕಲ್. ಬ್ಲ್ಯಾಕ್ ಡೈಮಂಡನ್ನು ಈ ಬೇರೆ ಬಸವನಗುಡಿ, ಈ ಬೇರೆ ಮಲ್ಲೇಶ್ವರಮಲ್ಲಿ ಒಬ್ಬರ ಮೇಲೆ ಹುಡುಕಿರೋ ಸಿಗಾಕಲ್ವೇನಪ್ಪ, ಅಷ್ಟು ಕಾಸ್ಟ್ಲಿ. ಏನು ಹೇಳಿ, ಕಾಸ್ಟ್ಲಿ. ಈ ಸಣ್ಣದನ್ನ 4 ಮನೆ ತಗೋಬೋದು ಬ್ಲ್ಯಾಕ್ ಡೈಮಂಡಲ್ಲಿ. ಆ ಥರ ಬ್ಲ್ಯಾಕ್ ಡೈಮಂಡ್. ನೀವು ಯಾವ ಏರಿಯಾ? ನಂದು ಕಾಸ್ಟ್ಲಿ ಅಲ್ಲ, ಯಾವ ಏರಿಯಾ? ಬಸವನಗುಡಿ, ಚಾಮರಾಜಪೇಟೆ, ಎರಡಕ್ಕೂ ಹಿಂಗೆ ಒಂದು ರೋಡ್ ಹಿಂಗೆ ಒಂದು ಆ ಏರಿಯಾದಲ್ಲಿ ಸಿಗ್ಬೋದೇನೋ ಒಂದ್ಸಲಿ ಹುಡುಕಿ ಪ್ರೇಕ್ಷಕರೇ. ಎನಿವೇಸ್, ಈಗ ಮತ್ತಷ್ಟು ಮಾತುಕತೆ ಮುಂದುವರಿತೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ, ಟೇಕ್ ಬ್ರೇಕ್. ಉಷಾ ಅವ್ರ ಕಾಲರ್ ಇದ್ದಾರಂತೆ, ಪಾಪ ಅವ್ರಿಗೆ ಬೇಜಾರು ಮಾಡೋದು ಬೇಡ. ಬ್ರೇಕ್ ಹೋಗ್ಬಿಟ್ರೆ ಅವ್ರ ಕಾಲ್ ಕಟ್ ಆಗ್ಬಿಡುತ್ತೆ. ಉಷಾ ಅವ್ರಿಗೆ ನಾವು ಬೇಜಾರು ಮಾಡಬಾರ್ದು. ಹಲೋ ಉಷಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಒಂಚೂರು ಜೋರಾಗಿ ಮಾತಾಡ್ತೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ಮೇಡಮ್, ನೀವೆಲ್ಲ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ನೋಡಿ. ಇದು ಜೋಶು. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೆ ಯಾವ ರೀತಿಯ ನಿರೀಕ್ಷೆಗಳಿವೆ? ಮ್ಯಾಚು ನಮ್ಗೆ RCB ಗೆಲ್ಲೇಬೇಕು ಅಂತ ಆಸೆ ಇದೆ ಮೇಡಮ್ ನಮ್ಗೆ. ಹ್ಮ್. ಬಟ್ 2-3 ರನ್ನಿಂದ ಯಾವ್ದೋ ಒಂದು ಮ್ಯಾಚ್ ಸೋಲುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಓಕೆ. ಸೊ RCB ಸೋಲುತ್ತೆ ಅನ್ಸ್ತಿದ್ಯಾ? ಇಲ್ಲ ಆ ಥರ ಅಲ್ಲ, 2-3 ರನ್ನಿಂದ ಯಾವ್ದೋ ಒಂದು ಮ್ಯಾಚ್ ಸೋಲ್ಬೋದು, ಅದನ್ನ ಹೇಳ್ಬಾರ್ದಲ್ವಾ ನಾವು? ಓಕೆ, ಹೇಳಿ ಮೇಡಮ್. ಫೈನ್. ಸರ್, ನಮ್ಮ ಜೊತೆ ಅವಿನಾಶ್ ಅವರು ಇದ್ದಾರೆ. ಏನು ಹೇಳ್ತೀರಾ ಅವಿನಾಶ್ ಅವರೇ ಇವರ ಒಂದು? ಉಷಾ ಅವರೇ ನಮಸ್ಕಾರ. ನಮಸ್ಕಾರ. ತುಂಬ ಹುಷಾರಾಗಿ ಮಾತಾಡ್ತಾ ಇದ್ದೀರಾ, ನಾವು ಹೇಳ್ಬಾರ್ದಲ್ವಾ ಯಾವಾಗ ಸೋಲ್ತೀವಿ ಅಂತ. ಹಂಗೆ ಉಷಾ ಅವ್ರು ತುಂಬ ಹುಷಾರ್. ಸೊ ಯಾವತ್ತು ಸೋಲ್ತಾರೆ? ಇವತ್ತು ಸೋಲ್ತಾರ, ಯಾವತ್ತು ಸೋಲ್ತಾರೆ? ಅಲ್ಲ ಸರ್, ಇವತ್ತಿನ ಮ್ಯಾಚ್ ಮೇನ್ ಅಲ್ವಾ? ಓಕೆ, ಅಲ್ಲ ಇವತ್ತಿನ ಮ್ಯಾಚು ಮೈನೇ. ಬಟ್ ನೀವು ಹೇಳಿದ್ರಲ್ಲ 3ರಲ್ಲಿ ಯಾವುದಾದ್ರೂ ಒಂದು ಸೋಲ್ತಾರೆ, ಯಾವುದು ಅಂತ ಗೊತ್ತಿಲ್ಲ ಅಂತ. ಅದೇನಾದರೂ ನಿಜ ಆದರೆ ಇವತ್ತೇ ಸೋತ್ಬಿಡ್ಲಿ. ಯಾಕಂದರೆ ಇವತ್ತು ಸೋತ್ರು ನಮ್ಗೆ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ. ಇವತ್ತು ಬಿಟ್ಟು ಆಮೇಲೆ ಇನ್ನೊಂದು ಮ್ಯಾಚ್ ಇದೆಯಲ್ಲ, ಅದು ಗೆದ್ರೆ ನಡೆಯುತ್ತೆ. ಇವತ್ತೇನಾದರೂ ಗೆದ್ದರೆ ಡೈರೆಕ್ಟ್ ಫೈನಲ್ಗೆ ಹೋಗ್ತೀವಿ. ಆಮೇಲೆ ಸಿಗೋದೇ ನಮ್ಗೆ ಇನ್ನೊಂದು ಮ್ಯಾಚು, ಅಲ್ಲಿ ಸೋತ್ಬಿಟ್ರೆ ಮುಗೀತು. ಹೌದು ಸರ್, ಹೌದು, ಕರೆಕ್ಟು. ಬಟ್ ಇವತ್ತೊಂದು ಈ ಕೂತಿರೋ ಜಾಗದಲ್ಲಿ ನಮ್ಗೆ ಅನ್ಸೋದು ಈ ಅನ್ಸಿಕೆ ಸರ್. ನಿಮ್ದೇನ್ ಅನ್ಸುತ್ತೆ? ಅಲ್ಲ, ಏನು ಅನಿಸ್ತಾ ಇದೆ ಅಂತಲೇ ಹೇಳಿಲ್ಲ. ಗೆಲ್ತಾರ ಸೋಲ್ತಾರ ಇವತ್ತು? ಅದೇ ಸರ್, ನಮ್ಗೆ ಅದು ಹೇಳಕ್ ಬಾಯಿ ಬರಲ್ಲ. 2ರಲ್ಲಿ 1 ಮ್ಯಾಚ್, 2-3 ಗುರುಗಳು ಮಾತಾಡೋದು ನೋಡಿಲ್ವಾ? ಅವ್ರು ಇದ್ದಿದ್ದಂಗೆ ಹೇಳಲ್ವಾ? ಕೊಹ್ಲಿ ಇವತ್ತು ಚೆನ್ನಾಗಿ ಆಡಲ್ಲ, RCB ಗೆಲ್ಲಲ್ಲ, ಅದ್ವಾನ ಹೆಂಗ್ ಬೇಕೋ ಮಾತಾಡಲ್ವಾ? ನೀವು ಹೇಳಿ ಅಭಿಪ್ರಾಯನ. ಗೆಲ್ತಾರೆ ಸೋಲ್ತಾರೆ. ಅವ್ರ ಡ್ರೆಸ್ ಬಗ್ಗೆ ಅವರು ಇದನ್ನ ಹೇಳ್ಬೋದು, ಮ್ಯಾಚಿನ ಬಗ್ಗೆ ಹೇಳ್ಬಾರ್ದಲ್ಲ ಸರ್ ಇವತ್ತು. ಹಂಗೆ ಎಲ್ಲ ದುಡ್ಡು ಹಾಕೊಂಡಿರ್ತಾರಲ್ವಾ? ಊಟ ಮಾಡಿದ್ರೆ ಏನ್ ಸರ್ ಮಾಮೂಲಿ ಮುದ್ದೆ, ಅನ್ನ, ಸಾರು. ನೈಟಿಗೆ ಮತ್ತೆ ಚಪಾತಿ, ಅನ್ನ ಸರ್. ಒಳ್ಳೇದಾಗಲಿ. ಕೇಳಿದ್ರ 90ಗೆ ಕೇಳಿದ್ರ ನೋಡಿ, ರಾ ಅಕ್ಷರ ಬರುತ್ತೆ. ಯಾವಾಗಲೂ ಗುರುವಾರ ಬಂದೈತೆ. ರಜತ್ ಪಟ್ಟಿದ್ದಲ್ಲಿ ಕೂಡ ಅವನ ಹೆಸರು ರಾ ಅಕ್ಷರ ಬರುತ್ತೆ. ಹಾಗಾಗಿ ಇವತ್ತು RCB ಗೆಲ್ತಾರೆ. ಮತ್ತು ಇವತ್ತವರೆಗೂ RCB 3 ಸರಿ ಫೈನಲ್ಗೆ ಹೋಗಿತ್ತೆ. 3 ಸರಿಲೂ ಕೂಡ ಫೈನಲಲ್ಲಿ ಚೇಜಿಂಗಲ್ಲಿ ಸೋತಿದ್ದಾರೆ. 3 ಸರಿ ಚೇಜಿಂಗ್ ಸೋತಿದ್ದಾರೆ. 2009ರಲ್ಲಿ ಹೋಗಿರ್ತಾರೆ, 2016ರಲ್ಲಿ ಹೋಗಿರ್ತಾರೆ. ಹಾಗಾಗಿ 3 ಸರಿಲೂ ಕೂಡ ಸೋತಿದ್ದಾರೆ. ಚೇಜಿಂಗ್ ಯಾವಾಗಲೂ RCB ನಾವು ಅನ್ಬೋದು 100%. ಬ್ಯಾಟ್ಸ್ಮನ್ನೇ ಸ್ಟ್ರಾಂಗು ಇವತ್ತರೆಗೂ ಅಂತ ಹೆಸರು ಹೇಳಿದರು. ಅಂದರೆ ಬ್ಯಾಟ್ಸ್ಮನ್ಗಳು ಅಂತ ವಿರಾಟ್ ಕೊಹ್ಲಿ, AB de Villiers ಮತ್ತು ಕಿಸ್ ಗೇಲೆಲ್ಲ ಇದ್ದರು. ಚೇಜಿಂಗ್ ಮಾಡ್ಬೋದಾಗಿತ್ತು. ಆದರೆ ನಾವು RCB ಚೇಜಿಂಗಲ್ಲೇ ವೀಕು. ಅದೇ ಜಾಸ್ತಿ ಜನ ಚೇಜಿಂಗ್ ಬ್ಯಾಟ್ಸ್ಮನ್ಗೆ ಎಷ್ಟು ಬಂದಿರೋದು RCB ಟೀಮಿಗೆ. ಆದರೆ ಬೌಲರ್ಸಿಂದ ತುಂಬ ಖಂಡಿತ. ಅವತ್ತು ಕೂಡ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ, ಬೌಲರ್ಸ್ಗೆ ಸಿಗುತ್ತೆ, ಬ್ಯಾಟ್ಸ್ಮನ್ ಸಿಗೋಕ್ಕಲ್ಲ. ಹಾಗಾಗಿ ನಾವು ಯಾವಾಗಲೂ ಬ್ಯಾಟ್ಸ್ಮನ್ ಮೇಲೆ RCBನ ನಿರೀಕ್ಷೆ ಮಾಡ್ಬಾರ್ದು, ಬೌಲರ್ಸ್ ಮೇಲೆ ತುಂಬ ನಿರೀಕ್ಷೆ ಮಾಡಬೇಕು. ನಾವು 3 ಸರಿ ಚೇಜಿಂಗಲ್ಲಿ ಸೋತೀವಿ. ಹಂಗಾರೆ ಬ್ಯಾಟಿಂಗೇ ಸ್ಟ್ರಾಂಗ್ ಆಗಿದೆ. 3 ಸರಿ ಗೆಲ್ಬೋದಾಗಿತ್ತು.